ನಾವಿವತ್ತು ಕುದುರೆ ಮುಖ ಹೋಗ್ತಾ ಇದ್ವಿ. ತುಂಬಾ ತಯಾರು ಮಾಡಿ ಬಂದಿದ್ದೇವೆ. ಯಾವ ವಿಷಯದಲ್ಲಿ ಕೆಟ್ಟಬಾರ್ದು. ನಮ್ಮ ಜೊತೆಗಿದ್ದಾರೆ ಖ್ಯಾತ ಮತ್ತು ಪ್ರಖ್ಯಾತ ಕುಖ್ಯಾತ ವಿಖ್ಯಾತ ಪ್ರವೀಣ್ ಅವರು ಇಲ್ಲಿ ಬಪ್ಪನಾಡು ಟೆಂಪಲ್ಗೆ ಗಾಡಿಯನ್ನು ತಿರುಗಿಸಿದ್ದಾರೆ. ಈಗ ನಾವೆಲ್ಲರೂ ಕೂಡ ಟೆಂಪಲ್ಗೆ ಹೋಗಿ ಬರ್ತೀವಿ. ಎಸ್, ನಾವೀಗ ರೀಚ್ ಆಗಿದ್ದೀವಿ ಪ್ರಪಂಚದಾದ್ಯಂತ ಭಕ್ತರಿರುವಂಥ ಅತ್ತೂರು ಚರ್ಚ್ಗೆ. ಓಕೆ, ಬಾಯ್ ಬಾಯ್ ಬಾಯ್, ಟೇಕ್ ಕೇರ್. ವೆಲ್ಕಮ್ ಬ್ಯಾಕ್ ಕುಮಾರ್ ವಿಟ್ಲ ಯೂಟ್ಯೂಬ್ ಚಾನಲ್. ಏನಿವತ್ತು ಕಾರ್ ಇಟ್ಕೊಂಡು ಎಲ್ಲ ರೆಡಿಯಾಗಿ ಹೊರಟಿದ್ದೀರಾ ಅಂದ್ಕೊಂಡಿದ್ದೀರಾ. ನಾವಿವತ್ತು ಕುದುರೆ ಮುಖ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನಾವು ಕಳಸ ಕುದುರೆ ಮುಖ ಹೋಗಿದ್ವಿ. ಈ ಬಾರಿ ಕೇವಲ ಕುದುರೆ ಮುಖ ಹೋಗ್ತಾ ಇದ್ದೀವಿ. ಅದು ಕೂಡ ಒಂದು ಪ್ರೈವೇಟ್ ಟ್ರಕ್ಕಿಂಗ್ ಎಲ್ಲ ಇದೆ ಅಂತ ಪ್ಲ್ಯಾನಿಂಗ್ ಇದೆ. ಒಂದು ಹೋಮ್ ಸ್ಟೇಯಲ್ಲಿ ಸ್ಟೇ ಆಗಿಬಿಟ್ಟು ಎಲ್ಲರೂ ಕೂಡ ಒಂದು ಗಮ್ಮತ್ತು ಮಾಡುವ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡುವ ಈ ಒಂದು ವ್ಲಾಗಲ್ಲಿ ಏನೆಲ್ಲ ಮಾತುಕತೆ ಆಗುತ್ತೆ, ಯಾರೆಲ್ಲ ಏನು ಮಾತಾಡ್ತಾರೆ, ಮತ್ತು ನಮ್ಮ ಟೀಮಲ್ಲಿರುವಂಥ ಪ್ರತಿಭೆ ಏನೇನು ಅನಾವರಣ ಆಗುತ್ತೆ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ. ಕ್ಯಾಮರಾದ ಹಿಂದ್ಗಡೆ ಪ್ರಮೋದ್ ಸುವರ್ಣ ಇದ್ದಾರೆ. ಅವರನ್ನು ಕೂಡ ಇವತ್ತಿನ ವ್ಲಾಗಿಗೆ ಸ್ವಾಗತಿಸ್ತಾ ನಮ್ಮ ಇಡೀ ಟೀಮನ್ನು ಪರಿಚಯ ಮಾಡಿಕೊಡ್ಬೇಕು. ಮತ್ತೊಮ್ಮೆ ಒಬ್ಬೊಬ್ಬರನ್ನು ಇಂಟ್ರೊಡಕ್ಷನ್ ಮಾಡಿಕೊಡ್ತೀನಿ. ಇವರು ನಮ್ಮ CA ಅಶ್ವಥ್, ಖ್ಯಾತ ಕೈಗಟ್ಟೋಡ ಬ್ರೂ, ಈ ಖ್ಯಾತದಾದ ಬ್ರೂ, ಈ ಖ್ಯಾತದಾದ ಬ್ಯಾಡ್ಮಿಂಟನ್ ಪ್ಲೇಯರ್. ಎಸ್, ಖ್ಯಾತ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪ್ಲೇಯರ್. ಮತ್ತೆಲ್ಲ ನಮ್ಮದು ಎಲ್ಲ ಲೈವ್ ಅಪ್ಡೇಟ್ ಕೊಡ್ತಾ ಇರ್ತೇವೆ ಇದರಲ್ಲಿ ಯೂಟ್ಯೂಬಲ್ಲಿ, ನೋಡಿ ಎಂಜಾಯ್ ಮಾಡಿ. ಜೊತೆಗೆ ಖ್ಯಾತ ನಿತಿನ್ ಅವರಿದ್ದಾರೆ. ಪ್ರವೀಣ್ ಡಿಸೋಸ್ ಅವರ ತಮ್ಮ ನಿತಿನ್ ಪಳಪಳ ಹೊಳಿತಾ ಇದ್ದಾನೆ. ಸೂರ್ಯ ಅಂತ ಅವನನ್ನು ತಿಂತಾ ಇದ್ದಾನೆ. ನಿತಿನ್, ಎಷ್ಟು ಖುಷಿ ಇದೆ ಇವತ್ತು? ತುಂಬ ಖುಷಿ ಇದೆ. ತುಂಬ ತಯಾರು ಮಾಡಿ ಬಂದಿದ್ದೇವೆ. ಯಾವ ವಿಷಯದಲ್ಲಿ ಕೆಟ್ಟಬಾರ್ದು. ಅಲ್ಲ, ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದಿದ್ದು ಸತ್ಯ ಹೇಳು? ಇವರು ಹೇಳಿದ್ರು ಒಂದು 6 ಗಂಟೆ ಎದ್ದಿಲ್ಲ ಅಂತ. ಮತ್ತೆ ನಿಂಗೆ ಬೇಜಾರಾಯ್ತು ನೋಡುವಾಗ. ಒಂದು 7 ಗಂಟೆ ಎಲ್ಲ ಎದ್ದಿಳಿಸಿದ್ದೆ. ಎಸ್, ನಮ್ಮ ಜೊತೆಗಿದ್ದಾರೆ ಖ್ಯಾತ ಮತ್ತು ಪ್ರಖ್ಯಾತ ಕುಖ್ಯಾತ ವಿಖ್ಯಾತ ಎಷ್ಟು ಖುಷಿ ಇದೆ ಇವತ್ತು. ನಾವು ತುಂಬಾ ಖುಷಿ ಇದೆ. ಆಫ್ಟರ್ ಎ ಲಾಂಗ್ ಟೈಮ್ ನಾವೆಲ್ಲ ಒಟ್ಟಿಗೆ ಹೊರಡ್ತಿರೋದು, ಅದ ಕಾರಣ ತುಂಬಾ ಖುಷಿ ಆಗ್ತಿದೆ. ಎಂತಾದ್ರೂ ಕಾಮಿಡಿ ಉಂಟಾ ನಿಮ್ಮದು? ಕಾಯ್ತಿರ್ತಾರೆ ಅಂದ್ರೆ ನನ್ನ ವ್ಲಾಗ್ ಅಲ್ಲಿ ಪ್ರಮೋದ್ ಬರ್ತಾನೆ ಅಂತ ಹೇಳಿದ್ರೆ ಏನಾದ್ರೂ ಎಂಟರ್ಟೈನ್ಮೆಂಟ್ ಇದೆ ಅಂತ. ಈಗ ಎಂತೆಲ್ಲ ಮತ್ತೆ ಹೋಗ್ತಾ ನೋಡುವ. ನಮ್ಮ ಎಲ್ಲ ಇದ್ದಾರಲ್ಲ, ಒಬ್ಬೊಬ್ರು ಕಾಮಿಡಿ ಆಕ್ಟರ್ ತುಂಬಾ ಇದ್ದಾರೆ. ನೋಡುವ ಒಂದೊಂದು ಏನೆಲ್ಲ ಬರುತ್ತೆ ಅಂತೇಳಿ. ಓಕೆ, ಬಾಯ್ ಬಾಯ್ ಬಾಯ್, ಟೇಕ್ ಕೇರ್. ಎಸ್, ಪ್ರವೀಣ್ ಅವರು ನೋಡಿ ರೆಡಿ ಆದ್ರು. ಪ್ರವೀಣ್, ಹಾಯ್. ಫುಲ್ ಬಿಸಿಯಾ ಬ್ರೋ? ಎಲ್ಲರೂ ಕೂಡ ರೆಡಿ ಆಗ್ತಿದ್ದಾರೆ. ಮೂಲೆಯಲ್ಲೊಂದು ಹೋಗಿ ಕೂತಿದ್ದಾರೆ. ಆ್ಯಂಡ್ ಹಾಗೆ ನಿತಿನ್ ಅಂತೂ ಏನೋ ವಿಡಿಯೋ ಎಲ್ಲ ಮಾಡ್ತಾ ಇದ್ದಾನೆ. ಆ್ಯಂಡ್ ಪ್ರಮೋದ್ ಅಂತೂ ಫುಲ್ ಪಾಶ್ ಆಗಿ ರೆಡಿ ಆಗಿದ್ದಾನೆ. ಹೊರಡುವಲ್ಲ ಸಿ ಹೊರಡ ಕೂತ್ಕೋ. ನಾವು ರೆಡಿಯಾಗಿ ಕಾರಲ್ಲಿ ಕೂತು ನಮ್ಮ ಪಯಣ ಪ್ರಾರಂಭವಾಗಿದೆ. ಕುದುರೆ ಮುಖಕ್ಕೆ ಓಡೋದಕ್ಕೆ ಕುದುರೆ ಓಡಿಸೋ ಸವಾರ ಇಲ್ಲಿದ್ದಾರೆ. ಹಾಯ್ ಪ್ರವೀಣ. ये तो समय अर्ध बक्का अंद बन रहा है जी. लास्ट टाइम ಹೋತಾ ಬ್ರೋ. ಈ ವರ್ಷದ ಫಸ್ಟ್ ನಮ್ಮ 2025ರ ಮೊದಲ ಟ್ರಿಪ್. ಫಸ್ಟ್ ಟ್ರಿಪ್ ಕಾರ್ಕಾಲ ಬಜಗೋಲಿ ಯಾಗುಂಬೆ ಅದು ಹೋಗ್ಬಿಟ್ಟು ಮೂರು ಇಲ್ಲಿ ಹೆವಿ ಟ್ಯಾಲೆಂಟ್ಸ್ ಎಲ್ಲ ಇದ್ದಾರೆ. ಕಂಡಕ್ಟರ್ಗಳಿದ್ದಾರೆ, ಡ್ರೈವರ್ಗಳಿದ್ದಾರೆ. ಕುದುರ್ಲಿ ಮಂಡ ಲೇಡಿಯಲ್ಲಿ ಉರಷ್ಟರು ಕೊಜಾಗಿ ಕೋಳೂರು ಕಾವರು ಮರಕಳ ಕುಂಜತ್ ಬಾಯಲ್ ಅವನು ಗೊತ್ತುಂಟು. ಅಶೋಕ್ ನಗರದ ಗೊತ್ತಿದ್ಯಾ? ಕಾಶಿ ಕುದುರ್ಲಿ ಮಂಡ ಲೇಡಿಯಲ್ಲಿ ಜೇಡಿಗೋರಿ ಅಶೋಕ್ ನಗರ. ನಾವೆಲ್ಲ ಸ್ಟೂಡೆಂಟ್ ಆಗಿರುವಾಗ ಕಂಡಕ್ಟರ್ಗಳು ಏನು ಮಾತಾಡ್ತಾರೆ ಅಂತ ಉಂಟಲ್ಲ, ಅಬ್ಸರ್ವ್ ಮಾಡಿಬಿಟ್ಟು ಅದೇ ಥರ ಮಾತಾಡೋದಕ್ಕೆ ಮತ್ತು ಅವರ ಟೋನನ್ನು ಕಾಪಿ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಸೊ ಅದರಲ್ಲಿ ಪ್ರವೀಣ್ ಅವರು ತುಂಬ ಸಕ್ಸಸ್ ಆಗಿದ್ದಾರೆ. ವಿರೋಧಕ್ಲಿಗೆ ಏನಿರ್ತೆ ಟ್ರೈನಿಂಗ್ ಕೊಡ್ತೆ, ಬಾಯಿ ಮುಚ್ಚಿ ಹೆಂಗೆ ಕೂತ್ಕೊಳ್ಳೋದು. ಇದನ್ನ ಪೂರ್ವ ಬಿಗ್ ಬಾಸ್ ಚೈತ್ರ ಲೆಕ್ಕ ಬಂತು ಅಂತೀರ. ಉಸ್ತುವಾರಿ ಏರಿ ಹೆಂಗ್ ಬರ್ಚಿ ಉಸ್ತುವಾರಿ ಆ ಕಡೆ ಕೋಪನ ಅವರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಇವನಿಗೆ ಮಾತಾಡಬೇಡಿ ಅಂತ ಹೇಳಿದಕ್ಕೆ ಹಿಂಗೆಲ್ಲ ಕೋಪ. ಮಾತಾಡೋದು ಜಾಸ್ತಿ ಆಗ್ತದೆ ಅದಕ್ಕೆ. ಹೌದಾ? ಎಲ್ಲರಿಗೂ ಗೊತ್ತುಂಟು ಅವನ ಫ್ರೆಂಡ್ಸ್ ಎಲ್ಲರಿಗೂ ಇವು ಮಾತಾಡುದೇ ಇದಕ್ಕೆ. ಮಸ್ತ್ ಸ್ಪೆಷಲ್ ಯಾನು ದಾಲೆಜ್ಜಿಲ್ಲ ವ್ಲಾಗ್ದ ಮೂಲಕ ಆರಾಮ ಲಾಗ್ ಮನ್ಪರ ಎದುರು ಕುಲ್ಲು ನಾ ಎದುರು ಕುಲ್ಲರ ಲಾಗ್ ಮನ್ಪಡ ಬ್ರೋ. ಪಂಚ್ ಬ್ರೋ, ಸೂಪರ್ ಬ್ರೋ.
ಓಡು ಬ್ರೋ, ನಿನ್ನ ಯೂಟ್ಯೂಬ್ ಈ ಮೇನ್ ಹೈಲೈಟ್. ಸಿ ಎ ಅಶ್ವಥ್ ಇಲ್ಲಿ ಡಮರ್ ಇದೆ. ನಂತೂರ್ ಅಂದರೆ ಸಾಕು, ಇದು ಬ್ಲಾಕ್ಗೆ ಫೇಮಸ್. ಇವರೆಲ್ಲ ಸಖತ್ ಬ್ಲಾಕ್ ಎಲ್ಲ ಮಾಡಿಸ್ತಾರೆ. ಲೈಕ್ ಮಾಡದೆ, ಸಬ್ಸ್ಕ್ರೈಬ್ ಮಾಡದೆ, ಶೇರ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮ್ಮ ಪ್ರೀತಿ ಇರಲಿ, ಒಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ, ಮತ್ತೊಂದು ಲೈಕ್ ಮಾಡಿ, ಮತ್ತೊಂದು ಕಮೆಂಟ್ ಮಾಡಿ. ಬೆಳಗಾವಿ, ಬಜೋಳಿ, ಕಾರ್ಕಳ, ಆಗುಂಬೆ, ತೀರ್ಥಹಳ್ಳಿ, ಶಿವಮೊಗ್ಗ. ಹೋಗ್ತಾ ಹೋಗ್ತಾ ದಾರಿ ಯುದ್ಧಕ್ಕೆ ತುಂಬ ಮಾತಾಡಿದ್ವಿ. ಕೆಲವರೆಲ್ಲ ಒಳ್ಳೊಳ್ಳೆ ಸಿಂಗರ್ಸ್ ಎಲ್ಲ ಸಿಕ್ಕಿದ್ರು ನಮಗೆ. ಫೈನಲಿ ಪ್ರವೀಣ್ ಅವರು ಇಲ್ಲಿ ಬಪ್ಪನಾಡು ಟೆಂಪಲ್ಗೆ ಗಾಡಿಯನ್ನು ತಿರುಗಿಸಿದ್ದಾರೆ. ಈಗ ನಾವೆಲ್ಲರೂ ಕೂಡ ಟೆಂಪಲ್ಗೆ ಹೋಗಿ ಬರ್ತೀವಿ. ಇಲ್ಲಿಂದ ದೇವರ ಆಶೀರ್ವಾದವನ್ನು ಪಡ್ಕೊಂಡು ನಮ್ಮ ಈ ಟ್ರಿಪ್ಪನ್ನು ಕಂಟಿನ್ಯೂ ಮಾಡ್ತೀವಿ. ಎಸ್ ನಾವೀಗ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮುಂದೆ ಇದ್ದೀವಿ. ನಾವೀಗ ರೀಚ್ ಆಗಿದ್ದೀವಿ ಪ್ರಪಂಚದಾದ್ಯಂತ ಭಕ್ತರಿರುವಂಥ ಅತ್ತೂರು ಚರ್ಚ್ಗೆ. ಬಹಳಷ್ಟು ಪವಾಡ ಕ್ಷೇತ್ರ ಅಂತ ಹೆಸರುವಾಸಿಯಾಗಿರುವಂಥ ಅತ್ತೂರು ಚರ್ಚ್ಗೆ ನಾವು ಎಂಟರ್ ಆಗ್ತಾ ಇದ್ದೀವಿ. ನನ್ನ ಜೊತೆ ಇದ್ದಾರೆ ಪ್ರವೀಣ್ ಆ್ಯಂಡ್ ಪ್ರಮೋದ್. ಬ್ರೋ, ಇಲ್ಲಿ ಎಷ್ಟು ಸಾರಿ ಬಂದಿದ್ದೀನಿ ನೀನು? ನಾನಿಲ್ಲಿ ಎಷ್ಟು ಲೆಕ್ಕಲ್ವಾ? ಸೂಪರ್. ಸಣ್ಣದಿದ್ದಂಗೆ ಬರ್ತಿದ್ದೇನೆ ವರ್ಷಕ್ಕೊಮ್ಮೆ ಜಾತ್ರೆಗೆ. ಓಕೆ, ಜಾತ್ರೆ ಬರ್ತಾ ಇರ್ತೀಯಲ್ಲ? ಇದು ಫಸ್ಟ್ ಟೈಮ್ ಈಗ ನಾರ್ಮಲ್ ಆಗಿ ಪ್ರಮೋ ಫಸ್ಟ್ ಟೈಮ್ ಬರ್ತಾ ನೀನು? ಇಲ್ಲ, ನಾನು ಲಾಸ್ಟ್ ಟೈಮ್ ಜಾತ್ರೆ ಒಂದೆರಡು ಸಲ ಬಂದಿದ್ದೇನೆ. ಬಂದಿದ್ಯಾ? ಓ, ಶಾಕಿಂಗ್ ಮಾರೆ, ಸೂಪರ್. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು, ತುಂಬ ಖುಷಿ ಆಗ್ತದೆ ನೋಡೋದಕ್ಕೆ, ಸಖತ್ತಿದೆ ನೋಡಿ. ಶಕ್ತಿಗೆ, ಇಲ್ಲಿರುವಂಥ ಆಧ್ಯಾತ್ಮಿಕವಾದಂಥ ಒಂದು ಆ ಅನುಭವಕ್ಕೆ ಅದೆಷ್ಟೋ ಭಕ್ತರು ಬರ್ತಾರೆ. ಅಂದರೆ ಇಲ್ಲಿ ಜಾತಿ ಭೇದ ಇಲ್ಲ. ಈ ಚರ್ಚಿಗೆ ಹಿಂದೂಗಳು, ಮುಸ್ಲಿಮರು, ಜೈನರು ಇರ್ಬೋದು, ಎಲ್ಲರೂ ಬರ್ತಾರೆ. ಹಾಗಾಗಿ ಇಲ್ಲಿನ ಜಾತ್ರೆಗೆ ಬಹಳಷ್ಟು ಲಕ್ಷಾಂತರ ಜನ ಈ ಜಾತ್ರೆಗೆ ಬರುವಂಥದ್ದು. ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂಥ ಚರ್ಚಲ್ಲಿ ನಾವಿದ್ದೀವಿ. ಹಾಗಾಗಿ ನಾನು ಫಸ್ಟ್ ಟೈಮ್ ಬಂದಿದ್ದು, ತುಂಬ ಖುಷಿಯಾಯಿತು. ಕಾರ್ಕಳದ ಪುಣ್ಯಕ್ಷೇತ್ರದ ಪುಷ್ಕರಣಿ ಇದು. ಇಲ್ಲಿನ ಕೆರೆ, ಸಾವಿರಾರು ಜನ ಇಲ್ಲಿ ಭಕ್ತರು ಬರ್ತಾರಲ್ಲ, ಅವರೆಲ್ಲ ಈ ಕೆರೆಯನ್ನು ನೋಡಿ ತೆರಳ್ತಾರೆ. ಓಕೆ, ದೊಡ್ಡ ದೊಡ್ಡ ಮೀನುಗಳನ್ನು ನೀವು ನೋಡ್ಬೋದು. ಅಂದರೆ ತುಂಬ ಮೀನಿಲ್ಲ, ಇರೋ ಮೀನುಗಳೆಲ್ಲ ದೊಡ್ಡ ದೊಡ್ಡದು ಮಾತ್ರ. ಅಡಿಯಲ್ಲೂ ಕೂಡ ತುಂಬ ಕಾಯಿನ್ಸ್ ಇದೆ ನೋಡಿ. ನಿಮಗೇನಾದರೂ ಇಲ್ಲಿ ಈ ಕೆರೆಯಲ್ಲಿ ಎಲ್ಲ ಏನಾದರೂ ಈ ಕಾಯಿನ್ಸ್ ಹಾಕ್ತಾರಲ್ಲ, ಅದು ಏನಕ್ಕೆ ಅಂತ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಆಯಿತಾ.